ನಮಸ್ಕಾರ ಸ್ನೇಹಿತರ. ಪ್ರತಿ ವರ್ಷನೂ ಕೂಡ ಈ ಯೋಜನೆಯ ಮುಖಾಂತರ ಬಂಜರು ಬಿದ್ದಿರತಕ್ಕಂತಹ ಹೊಲ ಗದ್ದೆಗಳಿಂದನೇ 20 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ನೀವು ಹಣವನ್ನ ಸಂಪಾದಿಸಬಹುದು ಸ್ನೇಹಿತರ. ಹೌದು, ಬರಡು ಭೂಮಿ, ಬಂಜರು ಭೂಮಿ, ಇದರಲ್ಲಿ ಏನು ಕೂಡ ಉತ್ಪನ್ನ ಆಗೋದಿಲ್ಲ ಅಂತ ಬೇಸತ್ತು ಹೋಗಿರ್ತಕ್ಕಂತಹ ರೈತರಿಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಘೋಷಣೆ ಮಾಡಿದೆ. ಬಹಳಷ್ಟು ಜನ ಅನ್ಕೊಳ್ತೀರಿ, ಇದೇನ್ ಬೇಡಪ್ಪ ದೊಡ್ಡ ವಿಷಯ, 20 ಲಕ್ಷ ಇದು ಸುಳ್ಳು ವಿಷಯ ಕೂಡ ಅಂತ ಅನ್ಕೊಳ್ಬಹುದು. ವಿಡಿಯೋ ನೋಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕನ್ಫರ್ಮ್ ಮಾಹಿತಿ ನಿಮಗೆ ಕ್ಲಿಯರಿಟಿ ಸಿಗತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, 20ರಿಂದ 25 ಲಕ್ಷ ರೂಪಾಯಿ ಸಂಪಾದಿಸುವಂತಹ ಯೋಜನೆ ಆದ್ರೂ ಏನು, ಅದು ಬಂಜರು ಭೂಮಿಯಲ್ಲಿ. ಬನ್ನಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಇದೇ ರೀತಿ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಟಿವೇಶನ್ ಸಿಕ್ಕಂಗಾಗತ್ತೆ, ಲೈಕ್ ಮಾಡಿ ಸ್ನೇಹಿತರೆ. ಪ್ರತಿ ವರ್ಷನೂ ಕೂಡ ಈ ಯೋಜನೆಯ ಮುಖಾಂತರ 20 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ನೀವು ಹಣವನ್ನ ಸಂಪಾದಿಸಬಹುದು. ಈ ಯೋಜನೆಯ ಹೆಸರು PM ಕುಸುಮ ಯೋಜನೆ ಅಂತ. ಎರಡನೇ ಹಂತವನ್ನ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದಾರಂತೆ. ಇನ್ನು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಘೋಷಣೆ ಮಾಡಿದೆ ಅದನ್ನ. ಹಾಗಾದ್ರೆ ಈ ಯೋಜನೆಯ ಮೂಲಕ ರೈತರು ತಮ್ಮ ಜಮೀನಿನಲ್ಲಿ ಸೌರ ವಿದ್ಯುತ್ ಉತ್ಪಾದಿಸುವ ಮೂಲಕ ವರ್ಷಕ್ಕೆ 20 ಲಕ್ಷ ರೂಪಾಯಿಯನ್ನ ಪಡಿಬಹುದು ಆದಾಯವನ್ನ. ಸೌರ ವಿದ್ಯುತ್, ಹೌದು, ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಮೂಲಕ ನೀವು 20ರಿಂದ 25 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೇನೆ ಸಂಪಾದಿಸಬಹುದು. ಹಾಗಾದ್ರೆ ಈ ಯೋಜನೆ ಹೆಸರಂತೂ ಗೊತ್ತಾಗಿದೆ, PM ಕುಸುಮ ಯೋಜನೆ 2.0. ಇದರ ಉದ್ದೇಶ ಏನಪ್ಪಾ ಅಂದ್ರೆ ರೈತರು ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು. ಬಹಳಷ್ಟು ರೈತರ ಒಣ ಮಡ್ಡಿ ತರ ಇರತ್ತೆ, ಸೌರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಜಾಗಗಳಿರ್ತವೆ, ಅದನ್ನ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಬರಡು ಭೂಮಿಯನ್ನ, ಬಂಜರು ಭೂಮಿಯನ್ನ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು, ಒಂದ್ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಇನ್ವೆಸ್ಟ್ ಕೂಡ ಮಾಡಬೇಕಾಗಿದೆ, ಅದನ್ನ ಹೇಳ್ತೀನಿ ಮುಂದೆ ನಿಮಗೆ. ಹಾಗಾದ್ರೆ ಇನ್ನು ಅದೇ ರೀತಿಯಾಗಿ ಸೌರ ನೀರಾವರಿ ವಿಸ್ತರಣೆ ಆದಾಯದ ನಿರೀಕ್ಷೆ ವರ್ಷಕ್ಕೆ 15ರಿಂದ 25 ಲಕ್ಷದವರೆಗೂ ಕೂಡ ಈ ಯೋಜನೆಯ ಮುಖಾಂತರ ಆದಾಯ ಪಡಿಬಹುದು. ಸೌರ ಮೇಲ್ಛಾವಣಿ ಯೋಜನೆ 1 ಕೋಟಿ ಮನೆಗಳಿಗೆ ಈಗಾಗಲೇ ಸೋಲಾರ್ ಪ್ಯಾನೆಲ್ ಅಳವಡಿಸಲಾಗಿದೆ. ಅಂದ್ರೆ ಆ ಒಂದು ಗುರಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ಇಟ್ಟಿದೆ, 1 ಕೋಟಿ ಮನೆಗಳಿಗೆ. ಹೌದು, ಮೇಲ್ಛಾವಣಿಯಲ್ಲಿ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಲಾಗತ್ತಲ್ವಾ, ಅಂತದ್ದನ್ನ ನೀವು ವಿದ್ಯುತ್ ಅನ್ನ ಸಂಪಾದಿಸಿ ಅದನ್ನ ರಿಟರ್ನ್ ಮಾರಾಟ ಮಾಡಿ ದುಡ್ಡನ್ನ ಸಂಪಾದಿಸಬಹುದು. ಇನ್ನು PM ಕುಸುಮ ಯೋಜನೆಯ ಅಡಿನಲ್ಲಿ ರೈತರು ತಮ್ಮ ಕೃಷಿಗೆ ಯೋಗ್ಯ ಇಲ್ಲದಂತಹ ಭೂಮಿಯನ್ನ, ಬಂಜರು ಭೂಮಿಯನ್ನ ಸೌರ ವಿದ್ಯುತ್ ಸ್ಥಾವರಗಳನ್ನ ಸ್ಥಾಪಿಸಬಹುದು. ಅದರಲ್ಲಿ ಸ್ಥಾಪಿಸಿಕೊಂಡು ನೀವು ದುಡ್ಡನ್ನ ಸಂಪಾದಿಸಬಹುದು ಅಂತ ಇಲ್ಲಿ ಈ ಯೋಜನೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ಥಾಪನೆಯ ಸಮರ್ಥ ಇಲ್ಲಿ ನೋಡ್ಕೊಳ್ಳಿ, ಒಬ್ಬರಿಗೆ ಅಂದ್ರೆ ಒಬ್ಬ ರೈತ 0.5 ಮೆಗಾವೈಟ್ ನಿಂದ 2 ಮೆಗಾವೈಟ್ ವರೆಗೂ ಕೂಡ ಸಾಮರ್ಥ್ಯವನ್ನ ಹೊಂದಿರ್ತಾರಂತೆ. ಅಂದ್ರೆ ಈಗ ಸ್ಥಾಪನೆ ಮಾಡುವಾಗ ಎಷ್ಟು ಸಾಮರ್ಥ್ಯ ಹೊಂದಿರ್ತದೆ ಅಂದ್ರೆ ಒಬ್ಬ ರೈತ 0.5 ದಿಂದ 2 ಮೆಗಾವೈಟ್ ಸಾಮರ್ಥ್ಯದ ಸೋಲಾರ್ ಒಂದು ಏನಂತಾರೆ ಇದಕ್ಕೆ ಪಾಯಿಂಟ್ಗಳನ್ನ ನೀವು ಅಲ್ಲಿ ಅಳವಡಿಸಬಹುದು ಅಂತೆ. ಹಾಗಾದ್ರೆ ಅದನ್ನ ನೀವು ಅಳವಡಿಸಿದ್ದೆ ಆದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಹತ್ತುತ್ತೆ. ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದ ರೈತರೇ ಈ ಒಂದು ಯೋಜನೆಗೆ ಲಾಭವನ್ನ ಪಡ್ಕೊಳ್ಬಹುದು. ಸಣ್ಣ ಪುಟ್ಟ ರೈತರು ಈ ಯೋಜನೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಬಹುಶಃ ನನ್ನ ಅಂದಾಜಿನ ಪ್ರಕಾರ. ಯಾಕಂದ್ರೆ 1.50 ಕೋಟಿ ರೂಪಾಯಿಯನ್ನ ಇಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ. ದೊಡ್ಡ ಪ್ರಮಾಣದ ದುಡ್ಡನ್ನ ನೀವು ಗಳಿಸಬೇಕಂದ್ರೆ, ಸಂಪಾದಿಸಬೇಕಂದ್ರೆ. ಇನ್ನು ಸಣ್ಣ ಪ್ರಮಾಣದಲ್ಲಿ ಕೂಡ ನೀವು ಆದಾಯ ಗಳಿಸಬಹುದು. ನಿಮ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕಾಗತ್ತೋ, ಎಷ್ಟು ಭೂಮಿ ಇದೆಯೋ ಅದರ ಆಧಾರದ ಮೇಲೆ. ಸದ್ಯಕ್ಕೆ 1.50 ಕೋಟಿಯಷ್ಟು ಹೂಡಿಕೆ ಇದ್ದಿದ್ದೆ ಆದ್ರೆ ಅದರಲ್ಲಿ 70% ಅಷ್ಟು ಅಂದ್ರೆ 1 ಕೋಟಿಗೆ 70 ಲಕ್ಷವನ್ನ ಇಲ್ಲಿ ಬ್ಯಾಂಕ್ಗಳೇ ಸಾಲವನ್ನ ಕೊಡ್ತದೆ ಅಂತ. ಈ ಯೋಜನೆಯ ಒಂದು ಮಾಡಬೇಕಂತ ನೀವು ನಿಂತಿದ್ದೆ ಆದ್ರೆ 70% ಸಾಲವನ್ನ ಬ್ಯಾಂಕ್ಗಳಿಂದ ನೀವು ಪಡೆಯಬಹುದು. ಈ ಯೋಜನೆಯ ಪ್ರಾರಂಭಿಸಬಹುದು. ವಿದ್ಯುತ್ ಉತ್ಪಾದನೆ 7.5ರಿಂದ 8 ಲಕ್ಷ ಉತ್ಪಾದಿಸಬಹುದಂತೆ. ಲಾಭದ ಲೆಕ್ಕಾಚಾರ ನಾವು ನೋಡ್ತಾ ಹೋಗೋದಾದ್ರೆ ಸರ್ಕಾರಿ ನಿಗದಿಪಡಿಸಿರತಕ್ಕಂತಹ ಒಂದು ಆದಾಯದ ಪ್ರಕಾರ
ಒಂದು ಸಿದ್ಧಾಂತದ ಪ್ರಕಾರ ವರ್ಷಕ್ಕೆ 22 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ಇದರಿಂದ ಆದಾಯ ಪಡ್ಕೊಳ್ಬಹುದು. ಎಷ್ಟು? 7.5 ರಿಂದ 8 ಲಕ್ಷ ವಿದ್ಯುತ್ ಉತ್ಪಾದನೆ ಆಗಿದ್ದೆ ಆದ್ರೆ ಎಷ್ಟು? 25 ಲಕ್ಷದವರೆಗೂ ಕೂಡ ನೀವು ಆದಾಯ ಪಡ್ಕೊಳ್ಬಹುದು. ಎಲ್ಲ ಸಾಲವನ್ನ ವರ್ಷಕ್ಕೆ ಇಂತಿಷ್ಟು ನಾವು ತುಂಬಿದೀವಿ ಅಪ್ಪ ಅಂದ್ರೆ 15 ರಿಂದ 20 ಲಕ್ಷದವರೆಗೂ ಕೂಡ ನಮಗೆ ಉಳಿತಾಯವಾಗುತ್ತೆ. ಹೀಗೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಬಹಳಷ್ಟು ಕಡೆ ಬಂಜರು ಭೂಮಿ, ಉತ್ಪಾದನೆ ಆಗದಂತಹ ಭೂಮಿ, ನೀರಾವರಿ ಇಲ್ಲದಂತಹ ಭೂಮಿಗಳಿರ್ತವೆ. ಅದನ್ನ ಈ ರೀತಿಯಾಗಿ ನೀವು ಉಪಯೋಗ ಮಾಡ್ಕೊಳ್ಬಹುದು. ನಾವು ಅಲ್ಲಿ ಇಲ್ಲಿ ಹೋಗ್ತಾ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ, ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸ್ಬಿಟ್ಟಿರ್ತಾರೆ, ಸಂಪೂರ್ಣವಾಗಿ ಇನ್ವೆಸ್ಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ ಮಾಡೋದರಿಂದ ಇಂತಿಷ್ಟು ಲಾಭ ಇರುತ್ತೆ. ನಿಮ್ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಬಂಜರು ಭೂಮಿಗಳಲ್ಲಿ ಸುಮ್ಮನೆ ಫಾಲ್ತು ಬಿಡೋದೇನಿದೆ, ಅದರಿಂದ ಏನಾದ್ರೂ ನಾವು ಲಾಭವನ್ನ ಪಡ್ಕೊಳ್ಬೇಕಂದ್ರೆ ಇಂತಹ ಸ್ಕೀಮ್ಸ್ ಗಳನ್ನ ಅಲ್ಲಿ ನಾವು ಅಳವಡಿಸಬೇಕಾಗತ್ತೆ, ತಲೆ ಓಡಿಸ್ಬೇಕಾಗತ್ತೆ. ನೋಡಿ, ನಾನಂತೂ ತಿಳಿಸಿದ್ದೀನಿ. ಸೊ ಮುಂದಿನ ಹೆಜ್ಜೆ ಇಡೋದು ನೀವು. ಈ ಒಂದು ಯೋಜನೆಯ ಲಾಭವನ್ನ ಯಾರು ಪಡ್ಕೊಳ್ತಾ ಇದ್ದೀರಿ ಅವರು ಕೂಡ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಪಡ್ಕೊಳ್ತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ಈ ಬಂಜರು ಭೂಮಿ ಇದಕ್ಕಾದ್ರೂ ಯೂಸ್ ಆಗತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ರೈತರಿಗೆ ಹೆಚ್ಚಿನ ಒಂದು ಲಾಭದಾಯಕ ಯೋಜನೆ ಇದೆ. ಸೊ ಈ ಕುಸುಮ ಯೋಜನೆಯ ಮುಖಾಂತರ ನೀವು ಅಪ್ಲೈ ಮಾಡಿಕೊಂಡು ಈ ರೀತಿ ಒಂದು ಲಾಭವನ್ನ ಪಡ್ಕೊಳ್ಬಹುದು. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಇಂತಹ ಒಂದು ಸ್ಕೀಮ್ಸ್ ಗಳಿಗಾಗಿ ಕಾಯ್ತಾ ಇರ್ತಾರಲ್ಲ ಸ್ನೇಹಿತರು, ಏನಾದ್ರೂ ಮಾಡ್ಬೇಕಂತ, ಅಂತವರಿಗೆ ಶೇರ್ ಮಾಡಿ.